ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಈ ವ್ಲಾಗ್ ಬಂದುಬಿಟ್ಟು ಬರ್ಡೇ ವ್ಲಾಗ್. ನೀವು ಹಿಂದಿನ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ, ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ. ಸೊ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ನಮ್ಮ ಎಂಟ್ರಿ ಜೊತೆ ಈ ಥರ ಇರುತ್ತೆ. ತುಂಬ ಎಂಜಾಯ್ ಮಾಡಿದ್ವಿ. ಸೊ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ನಾವು ಯಾರಿಗೂ ಕೂಡ ಇನ್ವೈಟ್ ಮಾಡಿರಲಿಲ್ಲ, ಯಾಕಂದರೆ 18th ಸಂಡೇ ನಾವು ಅದು ಬರ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ. ಸೊ ಹಾಗಾಗಿ ಯಾರನ್ನು ಕೂಡ ಈ ಒಂದು ಬರ್ಡೇ ಸೆಲೆಬ್ರೇಷನ್ಗೆ ಇನ್ವೈಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ನಾವು ನನ್ನ ಬೆಸ್ಟ್ ಫ್ರೆಂಡ್ ಅರ್ಶನ ಮಾತ್ರ ಇನ್ವೈಟ್ ಮಾಡಿದ್ದೆ. ಸೊ ಎಲ್ಲರೂ ಸಂಡೇ, ಯಾಕಂದರೆ ಸಂಡೇ ಬರೋದಕ್ಕೆ ಏನಕ್ಕೆ ಹೇಳಿದೆ ಅಂದರೆ, ಸೊ ಎಲ್ಲರೂ ವರ್ಕ್ ಬ್ಯುಸಿಯಲ್ಲಿರ್ತಾರೆ. ಸೊ ಸಂಡೇ ಎಲ್ಲರಿಗೂ ಕನ್ವೀನಿಯೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಸಂಡೇ ಪ್ಲ್ಯಾನ್ ಮಾಡಿದ್ದೆ. ಹಾಗಾಗಿ ಯಾರನ್ನೂ ಕೂಡ ನಾನು ಇನ್ವೈಟ್ ಮಾಡಿರಲಿಲ್ಲ. ಸೊ ನಾನು, ರಾಘು, ಹಾಗೆ ಹರ್ಷ ಬಂದುಬಿಟ್ಟು ನನ್ನ ಬೆಸ್ಟ್ ಫ್ರೆಂಡ್ ಹಾಗೆ ಕೊಲೀಗ್ ಕೂಡ. ಅವನು ಕೂಡ ಬಂದಿದ್ದ. ಸೊ ಅವನು ನಮ್ಮ ಜೊತೆ ಎಂಜಾಯ್ ಮಾಡ್ದ. ಸೊ ಅಲ್ಲಿ ವಾಯ್ಸು ನಾನು ಕೊಡಬೇಕು ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾ ಇರೋದ್ರಿಂದ ವೈಟಿ ಅವರು ಬಂದುಬಿಟ್ಟು ಕಾಪಿರೈಟ್ ಕೊಡ್ತಾರೆ ಅಂತಗೋಸ್ಕರ ನಾನು ಅಲ್ಲಿ ಕನ್ವರ್ಸೇಷನ್ ಏನು ನಡೆದಿತ್ತು ಸೊ ಅದನ್ನು ನಾನು ಕೊಡೋಕ್ಕಾಗಿಲ್ಲ. ಸೊ ದಟ್ಸ್ ವೈ ತುಂಬ ಎಂಜಾಯ್ ಮಾಡಿದ್ವಿ. ಜೊತೆ ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ನಾವು ಅವಳ ಜೊತೆ ಮೂಡು ಸರಿಯಾಗಿರುತ್ತಲ್ವ. ಸೊ ಎಂಟ್ರಿ ಆಗಿದ ತಕ್ಷಣ ಅವಳಿಗೂ ತುಂಬ ಜೋಶಾಗಿರ್ತಾಳೆ ಅಂತ ಅವಳ ಜೊತೆ ಕೆಲವೊಂದು ಫೋಟೋಸ್ ಎಲ್ಲ ನಾವು ತೊಗೊಂಡ್ವಿ. ಸಪೋರ್ಟ್ ಮಾಡಿದ್ಲು ಕೂಡ ಅವಳು. ಹಾಗೆ ಅವಳು ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲರೂ ಪಿಂಕ್ ಹಾಕಿ ಅಂತ ಕಮೆಂಟ್ ಮಾಡಿದ್ರಿ, ಹಾಗಾಗಿ ಪಿಂಕ್ ಡ್ರೆಸ್ನೇ ನಾನು ಅವಳಿಗೆ ವೇರ್ ಮಾಡಿದ್ದು. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ನಮ್ಗೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಅಪ್ಪ ಮಗಳು ಅಂತೂ ಅವ್ರದ್ದು ಬಾಂಡಿಂಗೇ ಬೇರೆ. ಅಪ್ಪ ಇದ್ಬಿಟ್ರೆ ಸಾಕು, ಅಮ್ಮ ಬೇಡವೇ ಬೇಡ. ಒಂದು ಲಾಸ್ಟ್ ಒಂದು ರೀಲ್ನ ನಾನು ನೋಡಿದ್ದೆ, ಎಲ್ಲ ಕೆಲಸ ಮಾಡೋದು ಕೂಡ ಅಮ್ಮ, ಬಟ್ ಇಷ್ಟಪಡೋದು ಮಗಳು ಅಪ್ಪ ಅಲ್ವಾ. ಅದು ಆ ಥರನೇ, ಏನೂ ಮಾಡೋಕ್ಕಾಗಲ್ಲ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅವಳು ಕೇಕ್ ಕಟ್ಟಿಂಗ್ ಮಾಡಿದ್ವಿ, ಹಾಗೆ ಅವಳ ಜೊತೆ ಡ್ಯಾನ್ಸ್ ಮಾಡಿದ್ವಿ, ಚೆನ್ನಾಗಿತ್ತು. ಹರ್ಷ ಕೂಡ ತುಂಬ ಸಪೋರ್ಟ್ ಮಾಡ್ದೆ ನಮಗೆ. ಅವನದು ಅಲ್ಲೇ ಆಫೀಸ್ ಇರೋದ್ರಿಂದ ಅವನು ಜಸ್ಟ್ ಒಂದು 5 ಮಿನಿಟ್ಸಲ್ಲೇ ನಾವಿದ್ದಂಥ ಪ್ರೈವೇಟ್ ಥಿಯೇಟ್ರಿಗೆ ರೀಚ್ ಆದ. ಚೆನ್ನಾಗಿತ್ತು. 1 ಇಯರ್ ಹೇಗಾಯಿತು ಅಂತಲೇ ನಮ್ಗೆ ಗೊತ್ತಿರಲಿಲ್ಲ. ಸೊ ಇದು ನಮ್ಮ ಸೆಲೆಬ್ರೇಷನ್ ವಿಡಿಯೋ ಆಗಿರುತ್ತೆ. ಡ್ಯಾನ್ಸ್ ಮಾಡಿದ್ವಿ, ಹಾಗೆ ತುಂಬ ಫೋಟೋಸನ್ನು ತೊಗೊಂಡ್ವಿ. ಆಲ್ರೆಡಿ ನೀವು ಇನ್ಸ್ಟಾಗ್ರಾಮ್ ಕೂಡ ಚೆಕ್ ಮಾಡ್ಬೋದು. ಅವಳದೇ ಒಂದು ಇನ್ಸ್ಟಾ ಐ ಡಿ ಇದೆ. ಸೊ ಚೆಕ್ ಮಾಡಿ, ಏಂಜಲ್ ಯಾಶ್ವಿ RR ಅಂತ. ತುಂಬಾ ಚೆನ್ನಾಗಿತ್ತು ಫೋಟೋಸ್ ಎಲ್ಲ. ಇನ್ನು ನಾನು ತುಂಬ ಫೋಟೋಸ್ ಇನ್ನೂ ಅಪ್ಡೇಟ್ ಮಾಡಿಲ್ಲ, ಅದರಲ್ಲಿ ಮಾಡಬೇಕು, ಟೈಮೇ ಸಿಗ್ತಾಯಿಲ್ಲ. ಮನೆ ಕೆಲಸ ಹಾಗೆಯೇ ಅವಳ ಕೆಲಸನೂ ತುಂಬ ಜಾಸ್ತಿ ಇರೋದ್ರಿಂದ ನನಗೆ ಆಗ್ತಾನೇ ಇಲ್ಲ ಬೇಗ ಲಾಗ್ಸ್ ಆಗೋಕ್ಕೆ. 1 ವೀಕ್ ಆಗೋಯಿತು ಬರ್ಡೇ ಆಗಿ. ಸೊ ಆಫ್ಟರ್ 1 ವೀಕ್ ಆದಮೇಲೆ ಅವಳದು ಈ ವ್ಲಾಗನ್ನು ನನಗೆ ಹಾಕೋಕ್ಕಾಯಿತು. ಸಾರಿ, ಕ್ಷಮೆ ಇರಲಿ ಆಯಿತಾ. ಸೊ ಹೀಗಾಗಿ ತುಂಬ ವಿಶಸ್ ಬಂದಿತ್ತು, ಥ್ಯಾಂಕ್ ಯು. ಹಾಗೆ ಲೈವ್ ಕೂಡ ಬಂದಿದೆ ನಾನು, ತುಂಬ ವಿಶಸ್ ಬಂದಿತ್ತು. ಕ್ಯೂಟ್ ಆಗಿದ್ದಾಳೆ, ಸೂಪರ್ ಆಗಿದ್ದಾಳೆ ಅಂತೇಳಿ ಎಲ್ಲ ಕಾಮೆಂಟ್ ಮಾಡಿದ್ರಿ. ಹಾಗೆ ಹ್ಯಾಪಿ ಬರ್ಡೇ ಅಂತಲೂ ಕೂಡ ಕಾಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ಸ್ಟಾಗ್ರಾಮ್ದಲ್ಲೂ ಕೂಡ ತುಂಬ ಜನ ಮೆಸೇಜ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹೀಗೆ ಪ್ರೀತಿ, ವಿಶ್ವಾಸ ಹಾಗೆ ಆಶೀರ್ವಾದ ಕೂಡ ಯಾವಾಗಲೂ ನನ್ನ ಮಗಳ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕಟ್ ಮಾಡಿದ್ವಿ ಕಪ್ ಕೇಕ್. ನೀವು ಲಾಸ್ಟ್ ಒಂದು ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ. ಮನೇಲಿ ಕೂಡ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ನಾವು. ಸೊ ಇಲ್ಲಿ ಕೇಕ್ ಕಟ್ ಮಾಡಬೇಕು ಅಂತ, ಸೊ ನಾವು ಕೇಕನ್ನ ದೊಡ್ಡದಾಗೆಲ್ಲ ಆರ್ಡ್ರ್ ಮಾಡಲಿಲ್ಲ. ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಅವಳು ಖುಷಿಯಾಗಿರಬೇಕು, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಸೊ ಈ ಒಂದು ಪ್ರೈವೇಟ್ ಥಿಯೇಟ್ರನ್ನು ನಾವು ಬುಕ್ ಮಾಡ್ಕೊಂಡಿದ್ವಿ. ಚೆನ್ನಾಗಿತ್ತು, ಫೋಟೋಸ್ ಎಲ್ಲ ಕೂಡ ಚೆನ್ನಾಗೇ ಬಂತು. ನಾವು 3 ಜನ ಕೇಕ್ ಕಟ್ ಮಾಡಿಬಿಟ್ಟು ಸೊ ಕೇಕನ್ನು ತಿಂದ್ವಿ. ಸೊ ಹಂಗೆ ಕೇಕ್ ತಿನ್ನಿಸಿದಾಗ ಸೊ ಅವಳಿಗೆ ಥ್ರೋಟ್ ಇನ್ಫೆಕ್ಷನ್ ಕೂಡ ಆಗಿಬಿಟ್ಟಿತ್ತು. ಸೊ ಆಮೇಲೆ ಅವಳ ಜೊತೆ ರೀಲ್ಸ್ ಎಲ್ಲ ಮಾಡಿದ್ವಿ ನಾವು. ಸೊ ಇನ್ಸ್ಟಾಗ್ರಾಮು ಹಾಗೆ ಯೂಟ್ಯೂಬ್ ಶಾರ್ಟ್ಸ್ನ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಈ ರೀಲ್ಸ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿ ಆಗಿದೆ. ಸೊ ಒಂದು ಕಾರ್ ಬಗ್ಗೆ ಎಲ್ಲರೂ ಕೇಳ್ತಾಯಿದ್ರಿ, ಕಾರ್ ಎಲ್ಲಿ ತೊಗೊಂಡ್ರಿ ಅಂತ. ಸೊ ನಾವು ಯಲಹಂಕದಲ್ಲೇ ಬೈ ಮಾಡಿದ್ದು. ಪ್ರೈಸ್ ಹೇಳಿಬಿಡ್ತೀನಿ, 10.5 ಆಯಿತು ನಮಗೆ. ಮತ್ತು ಹಾಗೆ ಬೈಕ್ ಕೂಡ 4,500 ಆಯಿತು. ಟೋಟಲ್ ಬಂದುಬಿಟ್ಟು 15,000 ಆಯಿತು ನಮಗೆ. 2 ಬೈ ಮಾಡಿದ್ದು ಯಲಹಂಕದಲ್ಲೇ. ಲಾಸ್ಟ್ ವಿಡಿಯೋ ಒಂದು ವ್ಲಾಗನ್ನು ನೋಡಿ ಗೊತ್ತಾಗುತ್ತೆ, ಅದ್ರ ಲೊಕೇಶನ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ, ಹೋಗಿ ತೊಗೊಳ್ಳಿ ಆಯಿತಾ.
ಇಯಾನ್ ಜೊತೆ ನಾನು ಅವಳ ಫೇವ್ರೆಟ್ ಸಾಂಗ್ ಬ್ಯಾಂಗಲ್ ಬಂಗಾರಿ ಏಕ ಮೂವಿ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ವಿ ಇಬ್ಬರು ಕೂಡ. ಸೊ ಇದು ನಾನು ವೀಡಿಯೋ ಪ್ಲೇ ಮಾಡೋಣ ಅಂದ್ಕೊಂಡೆ, ಸೊ ಕಾಪಿರೈಟ್ ಬರುತ್ತೆ, ಹಾಗಾಗಿ ಹಾಗೆ ಹೇಳಿದೆ ಅಷ್ಟೇ. ಸೊ ಅವಳು ಬ್ಯಾಂಗಲ್ ಬಂಗಾರಿ ಸಾಂಗ್ನ ನಾವು ಹಾಕಿದ್ರೆ ಸಾಕು, ಸೊ ಎಲ್ಲಿದ್ದರೂ ಓಡಿ ಬಂದುಬಿಡ್ತಾಳೆ. ನಾವು ಕಿಚನಲ್ಲಿದ್ದು ಬ್ಯಾಂಗಲ್ ಬಂಗಾರಿ ಸಾಂಗನ್ನು ಹಾಕಿದಾಗ ಅವಳು ಕಿಚನಲ್ಲಿದ್ದಾಗ ಸೊ ಇಮಿಡಿಯೇಟಾಗಿ ಬಂದುಬಿಡ್ತಾಳೆ, ಅಷ್ಟು ಫೇವ್ರೇಟ್ ಅವಳದು. ಸೊ ಫಂಕ್ಷನ್ ಸೂಪರಾಗಿ ಮುಗಿಸ್ಕೊಂಡು ಸೊ ನಮ್ಮ ಮುಂದಿನ ಪಯಣ ಮನೆ ಕಡೆಗೆ ಅಂತ ಅಂದ್ಕೊಂಡ್ವಿ, ಬಟ್ ನಾವು ಮನೆಗೆ ಹೋಗಲೇ ಇಲ್ಲ. ಫಸ್ಟು ಊಟಕ್ಕೆ ಹೋದ್ವಿ. ಊಟದ್ದು ನಾನು ವಿಡಿಯೋ ಮಾಡಲಿಲ್ಲ. ವೆಜ್ಗೆ ಹೋದ್ವಿ, ಯಾಕಂದರೆ ಅವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ, ಸೊ ಹಾಗಾಗಿ ವೆಜ್ಗೆ ಹೋಗ್ಬಿಟ್ಟು ಊಟ ಮುಗಿಸ್ಕೊಂಡು ಸೊ ಈ ಒಂದು ಹೊಸ ಕಾರಿದೆ ಅಲ್ವಾ, ಸೊ ರೆಡಿ ಕೂಡ ಆಗಿದ್ಲು. ಸೊ ಇನ್ನೊಂದು 4-5 ಫೋಟೋನ ಅವಳಿಗೆ ತೊಗೊಂಡ್ಬಿಟ್ಟು ಮನೆಗೆ ಹೋಗೋಣ ಅಂತ ಡಿಸೈಡ್ ಆದ್ವಿ. ಸೊ ಫೋಟೋಶೂಟ್ ಒಂದು ಮುಗಿಸ್ಕೊಂಡು ಸೀದಾ ಮನೆ ಕಡೆಗೆ ಪಯಣ. ಬರ್ಡೇ ಪಾರ್ಟಿ ಎಲ್ಲ ಮುಗೀತು, ಊಟ ಕೂಡ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಬಂದಿದ್ದ ಹರ್ಷ, ಅವನ ಜೊತೆ ಊಟ ಎಲ್ಲ ಮುಗಿಸ್ಕೊಂಡು ಊಟದ ಹೋಟೆಲ್ದು ಶೂಟ್ ಮಾಡೋಕ್ಕಾಗಿಲ್ಲ, ಮೊಬೈಲ್ ಕಾರಲ್ಲೇ ಇತ್ತು, ಸೊ ಹಾಗಾಗಿ ಶೂಟ್ ಮಾಡೋಕ್ಕಾಗಿಲ್ಲ. ಇವಾಗ ಮೊನ್ನೆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಹೀಗೆ ಅವಳು ಬೈಕ್ ಶೂಟ್ ಮಾಡಿದ್ವಲ್ಲ ಅದೇ ಜಾಗಕ್ಕೆ ಬಂದಿದ್ದೀವಿ. ಅಲ್ಲಿ ಆ್ಯಕ್ಚುಲಿ ಚೆನ್ನಾಗಿದೆ, ಫುಲ್ಲು ರೌಂಡ್ ಸರ್ಕಲ್ ಆಗಿ ಹೊಸ ಲೇಔಟ್ ಮಾಡ್ತಿದಾರಲ್ಲ, ಹಾಗಾಗಿ ನಮಗೆ ಶೂಟಿಂಗ್ ಚೆನ್ನಾಗಿತ್ತು ಜಾಗ, ಅದಕ್ಕೆ ಅಲ್ಲಿಗೆ ಬಂದಿದ್ದೀವಿ. ಸೊ ಕಾರ್ದು ಒಂದೆರಡು ವಿಡಿಯೋಸ್ ಮಾಡಿಕೊಂಡು ಮನೆಗೆ ಹೋಗಿ ಚಾಚಿ ಮಾಡೋಣ ಅಂತ. ಓಕೆನಾ, ಬನ್ನಿ ಅಲ್ಲಿಗೆ ಹೋಗೋಣ, ತೋರಿಸ್ತೀನಿ. ಗಾಯ್ಸ್, ನೋಡ್ತಾ ಇರ್ಬೋದು ವಿಂಡೋದಲ್ಲಿ ಎಷ್ಟು ದೊಡ್ಡ ಲೇಔಟು, ಅಲ್ಲಿವರೆಗೂ ದೊಡ್ಡ ಲೇಔಟ್, ಅಲ್ಲಿವರೆಗೂ. ಅಪ್ಪ, ಇದೊಂದು ನಿಜವಾಗ್ಲೂ ಎಲ್ಲರೂ ಮನೆ ಕಟ್ಸೋರು ಅಂದರೆ ಸೀರಿಯಸ್ಲಿ ನೋಡು ಪಾಪ, ನಿಜವಾಗ್ಲೂ ಮನೆಗಿನೇ ಕಟ್ಟೋದ್ರು ಅಂದರೆ ಮಾತ್ರ ಸೀರಿಯಸ್ಲಿ ಮಿನಿ ಏರ್ಪೋರ್ಟ್ ಅಂತಲೇ ಹೇಳ್ಬೋದು, ಅಷ್ಟು ದೊಡ್ಡ ಲೇಔಟು. ನಾವು ಇದು ಮುಂಚೆ ಒಂದು 6 years ಬ್ಯಾಕ್ ನಾವು ಇಲ್ಲೇ ವರ್ಕ್ ಮಾಡಬೇಕಾದ್ರೆ ಯಲಹಂಕದಲ್ಲಿ, ಆವಾಗ ಸ್ಕ್ವೇರ್ ಫೀಟ್ಗೆ 1500 ಇತ್ತು. ಇವಾಗ ಆ್ಯಕ್ಚುಲಿ ಅದು ತಗೊಳ್ಳೋಕೆ ಆಗಲ್ಲ ಬಿಡಿ, ಅಷ್ಟು ದೊಡ್ಡದು ರೇಟ್. ಮೋಸ್ಟ್ಲಿ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು 10,000 ಮೇಲೇ ಇರುತ್ತೆ. ಯಾರು ಹೇಳ್ತೀನಿ ನಾನು, ಆಯಿತಾ, ಮೆನ್ಷನ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಯಾವಾಗಲಾದರೂ ಈ ಸೈಟ್ ಅನೌನ್ಸ್ ಆಗುತ್ತಲ್ವ ಆವಾಗ ಹೇಳ್ತೀನಿ. ಓಕೆನಾ, ಯಾರಾದರೂ ಬೈ ಮಾಡೋರಿದ್ರೆ ಖಂಡಿತ ಬೈ ಮಾಡ್ಬೋದು, ಆಯಿತಾ. ಬ್ಯಾಂಗ್ಳೂರು ಯಲಹಂಕದಲ್ಲಿ ತೋರಿಸ್ತೀನಿ ಅದು ಎಷ್ಟು ದೊಡ್ಡ ಸೈಟು ಅಂತ, ಆಯಿತಾ. ಲೇಔಟ್ ತುಂಬ ಚೆನ್ನಾಗಿದೆ, ನೋಡ್ಬೋದು ಎಷ್ಟು ದೊಡ್ಡ ಲೇಔಟ್ ಅಂತ. ಸೀರಿಯಸ್ಲಿ ಯಪ್ಪ, ಅಲ್ಲಿ ನೋಡಿ, ಅಲ್ಲಿವರೆಗೂ ಅಲ್ಲಿ ಉಂಟು, ತುಂಬ ದೊಡ್ಡ ಲೇಔಟ್. ಓಕೆನಾ, ಯಾರಾದರೂ ಸೈಟ್ ತೊಗೊಳ್ಳೋದಾದರೆ ನನ್ನನ್ನು ಫಾಲೋ ಮಾಡ್ತಾನೆ ಇರಿ, ಆದಷ್ಟು ಬೇಗ ಇದ್ರ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು. ಓಕೆ, ಲೆಟ್ಸ್ ರೆಡಿ ಶೂಟ್. ಇದನ್ನೇ ಮಾಡ್ತಾ ಇದ್ದೀವಿ, ಮೊದಲು ಹೇಳೋದಲ್ವಾ, ಅಲ್ಲಿ ಕಾರಿಂದನೇ ನಡೆಸ್ಬೇಕಿತ್ತು ಅವಳು. ಕಾರು ಬಂತು, ಬಾ ಬಾ ಬಾಯ್ಲೆ ಬಾ 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 ಬಾ. ಏನು ನನ್ನಿಂದ ಬರ್ತಿದ್ದಲ್ಲ, ಬಾ 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 ಬಾ. ಬರ್ತಾ ಇಲ್ಲ, ಮಾಡು, ನಿಧಾನ ಮಾಡು. ಬೇಗ ಬಾ, ಸ್ಪೀಡ ಬಾ.
ಫೈನಲಿ ಈ ಒಂದು ಶೂಟ್ ಕಂಪ್ಲೀಟ್ ಆಯಿತು. ಸೊ ಅವಳಿಗೆ ಡ್ರೆಸ್ಸು ತುಂಬ ಇರಿಟೇಟ್ ಆಗ್ತಾಯಿತ್ತು, ಯಾಕಂದರೆ ಅಷ್ಟು ಭಾರವಾಗಿರೋ ಡ್ರೆಸ್ ಹಾಕ್ಕೊಂಡಿದ್ದು ಅವಳು ಫಸ್ಟ್ ಟೈಮ್. ಮನೆಯಲ್ಲಿ ಆಲ್ಮೋಸ್ಟ್ ಬಾಯ್ ಡ್ರೆಸ್ನೇ ನಾವು ಹಾಕೋದ್ರಿಂದ ಅವಳು ಕಂಫರ್ಟ್ ಆಗಿರ್ತಿದ್ಲು, ಇದು ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಆಗ್ತಿತ್ತು. ಸೊ ಅವಳು ಜೋಶ್ ಖಾಲಿ ಆಗೋದ್ರೊಳಗೇ ಅವಳು ಶೂಟ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಶೂಟ್ನ ಮುಗಿಸ್ಕೊಂಡು ಮನೆಗೆ ಬಂದರೆ ಅವ್ರ ತಾತ ಕೂಡ ಅದೇ ಟೈಮ್ಗೆ ಎಂಟ್ರಿ ಕೊಟ್ಟರು. ಹಾಗೆ ನಮ್ಮ ನೈಬರ್ಸು ಅವಳಿಗೆ ಚಾಕ್ಲೇಟ್ ಕೊಟ್ಟು ವಿಶ್ ಮಾಡಿದ್ರು, ಬರ್ಡೇ ಅಲ್ವಾ. ಸೊ ಅದಕ್ಕೆ ನೋಡಿ ಮನೆಗೆ ಬಂದ ತಕ್ಷಣವೇ ಬಟ್ಟೆ ಬಿಚ್ಚಿದ ತಕ್ಷಣವೇ ಫುಲ್ ಆಟ ಆಡ್ತಾನೆ ಇದ್ಲು. ಅವಳಿಗೊಂಥರ ಏನೋ ಒಂಥರ ಖುಷಿ ಆಗಿಬಿಡ್ತು, ಏನೋ ಮೈ ಮೇಲೆ ಏನೋ ಹೇರ್ಕೊಂಡಿದ್ದೆ, ಸೊ ಹೊಟ್ಟೋಗ್ಬಿಟ್ಟಿದೆ ಅಂತ ಫುಲ್ಲು ಖುಷಿಯಾಗಿ ಫುಲ್ ಆಟ ಆಡ್ತಾಯಿದ್ಲು. ತರಲೆ ಕೆಲಸಗಳೆಲ್ಲ ಮಾಡ್ತಾಯಿದ್ಲು, ಖುಷಿ ಆಗ್ತಾಯಿತ್ತು ಅವಳು ಆಟ ಆಡೋದು ನೋಡಿ. ಸೊ ಹೀಗೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊತ ಸ್ವಲ್ಪ ನಿದ್ದೆ ಮಾಡಿಕೊಂಡು ಊಟ ಗೀಟ ಎಲ್ಲ ಮುಗಿಸ್ಕೊಂಡು, ಸೊ ನಮ್ಮ ಆಂಟಿ ಫೋನ್ ಮಾಡಿದರು ಮನೆಗೆ ಬನ್ನಿ ಅಂತ. ಏನಕ್ಕೆ ಅಂತ ಗೊತ್ತಿರಲಿಲ್ಲ, ಬೇಗ ಬನ್ನಿ ಸ್ವಲ್ಪ ಕೆಲಸ ಇದೆ ಅಂತ ಕಾಲ್ ಮಾಡಿದರು. ಸೊ ಅವ್ರ ಮನೆಗೆ ಹೋದಾಗ ನಮಗೊಂದು ಸರ್ಪ್ರೈಸ್ ಕಾದಿತ್ತು. ತೆಗಿ, ನೀನು ಖುಷಿ. ಅದಕ್ಕೆ ಮೇಡಮ್ ಅವರು ಕೇಳಿದ್ದು ಬಟ್ಟೆ ಎಲ್ಲಿ ತಗೊಳ್ಳೋದು ಅಕ್ಕ ಅಂತ. ಅಕ್ಕ ನೀವೇ ಹಾಕ್ಬಿಡಿ. ಮ್ಯಾಚ್ ಬಾಕ್ಸ್ ತೋ. ಇದನ್ನ ಬರ್ಡೇ ವ್ಲಾಗ್ಗೆ ಸೇರಿಸ್ತೀನಿ ಪಂಡು. ಹುಷಾರು ರಾಘು. ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ಹಿಯರ್, ಹ್ಯಾಪಿ ಬರ್ಡೇ ಟು ಯು. ಅಯ್ಯೋ ಅವಾಗಲೇ ಹಾಕ್ಬೇಕು ತಾನೆ ಲೈಟ್. ಸೊ ಅಕ್ಷಯ ಆ್ಯಂಡ್ ಆಂಟಿ ಈ ಥರ ನಮಗೆ ಸರ್ಪ್ರೈಸ್ ಕೊಡ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಮನೆಗೆ ಹೋಗಿದ ತಕ್ಷಣ ಖುಷಿ ಆಯಿತು. ಅಕ್ಷಯ ಕ್ಯೂಟಾಗಿರೋ ಒಂದು ಡ್ರೆಸ್ ತೊಗೊಂಬಂದಿದ್ಲು, ಲೈಟ್ ವೆಯ್ಟ್ ಇತ್ತು, ಸೂಪರಾಗಿತ್ತು. ಅವಳಿಗೆ ಕರೆಕ್ಟಾಗಿ ಅವಳ ಕಲರ್ಗೆ ಮ್ಯಾಚ್ ಆಗೋ ಥರನೇ ಇತ್ತು. ನಾನು ಇದೇ ಥರ ಡ್ರೆಸ್ ತೊಗೊಂಬಂದಿದ್ದೀನಿ. ಸೊ 18ಗೆ ಅವಳಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಆ ವಿಡಿಯೋ ಆದಷ್ಟು ಬೇಗ ಮತ್ತೆ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ. ಖುಷಿ ಆಯಿತು. ಇದು ನಿಜವಾಗ್ಲೂ ಸರ್ಪ್ರೈಸ್ ಆಗೇ ಇತ್ತು, ಯಾಕಂದರೆ ಒಂಚೂರು ಹಿಂಟ್ ಕೂಡ ಅವರು ನಮಗೆ ಕೊಟ್ಟಿರಲಿಲ್ಲ. ಏನೋ ಕೆಲಸ ಇದೆ ಬನ್ನಿ ಬನ್ನಿ ಅಂತ ಕರೆದ್ರು. ಸೊ ಹಾಗಾಗಿ ಬರ್ಡೇ ಅಲ್ವಾ, ಸೊ ಅದಕ್ಕೆ ಕರೀತಾ ಇರ್ಬೋದು ಅಂತ ಗೆಸ್ಸಲ್ಲಿ ಹೋಗಿದ್ದೆ. ಸೊ ಅದೇ ಥರನೇ ಆಯಿತು, ಖುಷಿ ಆಯಿತು. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡೋ ಸಮಯ ಕೂಡ ಬಂತು. ತುಂಬ ಲೆಂತಿ ಆಯಿತು ಅಂತ ಅನಿಸುತ್ತೆ ಈ ವಿಡಿಯೋ. ಸೊ ಗೈಸ್, ಥ್ಯಾಂಕ್ ಯು ಯಾರೆಲ್ಲ ಬರ್ಡೇಗೆ ವಿಶ್ ಮಾಡಿದ್ರಲ್ಲ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಆಯಿತಾ. ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್, ಬಾಯ್ ಬಾಯ್.